ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಫಸ್ಟಿಗೆ ಒಂದು ಬಾಳ್ಗಿ ಕಾಯಕ್ಕೆ ಇಟ್ಕೊಂಡೀನಿ. ಬಾಳ್ಗಿ ಸ್ವಲ್ಪ ಕಾಯಿಲಿ. ಬಾಳ್ಗಿ ಕಾದ್ಮೇಲೆ ನಾ ಇಲ್ಲಿ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿನ ತೊಳೆದೇನಿ ಸ್ವಚ್ಛಾಗಿ. ಸೊ ಹಂಗಾಗಿ ಫಸ್ಟಿಗೆ ಅದ್ರ ಮ್ಯಾಲಿಂದ ಒಂದು ಸ್ವಲ್ಪ ನೀರು ಆರೋ ಮಟ್ಟ ಇವನ್ನ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಒಂದು 2 ರಿಂದ 3 ನಿಮಿಷ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನಂಗೆ ಹುರಿಯೋಣಂತ. ಸೊ ನೋಡ್ರಿ, ಇವಾಗ ಕಂಪ್ಲೀಟಾಗಿ ಫ್ರೈ ಆಗ್ಯಾವ. ಈಗ ಗ್ಯಾಸ್ ಆಫ್ ಮಾಡಿ ಇವನ್ನ ಕೂಲ್ ಡೌನ್ ಆಗಕ್ಕೆ ಬಿಡೋನು, ತಣ್ಣಗಾಗಕ್ಕೆ ಬಿಡೋನು, ಆಮೇಲೆ ಒಗ್ಗರಣೆ ಮಾಡೋಣಂತ. ಅದ ಬಾಳ್ಗಿಗೆನ ಮತ್ತೆರಡು ಚಮಚ ಎಣ್ಣೆ ಹಾಕ್ಕೊಂಡು ನಾನು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊತೀನಿ. ಈಗ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸ್ವಿ ಚಟ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೀನಿ. ಜೀರಿಗೆ ಚಟ ಆದಮೇಲೆ 2 ಕಡ್ಡಿ ಕರಿಬೇವು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ 1 ಗಡ್ಡಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದನ್ನು ಹಾಕ್ಕೊಳತ್ತೀನಿ. ಈಗ ಇದನ್ನು ಒಂದಿಟ್ಟು ಫ್ರೈ ಮಾಡ್ಕೊಳ್ಳೋಣಂತ. ಬೆಳ್ಳುಳ್ಳಿ ಕರಿಬೇವು ಫ್ರೈ ಆಗ್ಯಾವ ನೋಡ್ರಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂತ 2 ಮೀಡಿಯಮ್ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಚಲೋ ಫ್ರೈ ಮಾಡ್ಕೊಳ್ಳೋಣಂತ. ಓಕೆ, ಒಂದು ಸೈಡ ಉಳ್ಳಾಗಡ್ಡಿ ಫ್ರೈ ಆತತಿ, ಇನ್ನೊಂದು ಸೈಡ ನಾ ಕುಟಾಣಿ ಒಳಗೆ ಒಂದು 4 ಮೆಣಸಿನ್ಕಾಯಿನ ಜಸ್ಟ್ ಜಜ್ಜಿ ತಗೋತೇನಂತ. ಒಂದು ಸ್ವಲ್ಪ ಭಾಳ ಏನಲ್ಲ, ಜಸ್ಟ್ ಅಷ್ಟು ಮ್ಯಾಲೆ ಈ ಥರ ತೋರಿಸ್ತೇನೆ ನೋಡ್ರಿ. ಇಷ್ಟು ಜಸ್ಟ್ ಲೈಟಾಗಿ ಜಜ್ಜುನಂತ. ಅಂದ್ರೆ ಅದು ಒಡ್ಕೋಬೇಕು. ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಇರೋಂಗಿಂತ ಹಿಂಗೆ ಒಡ್ಕೊಂಡಾಗ ಭಾರಿ ಟೇಸ್ಟ್ ಬೇಕು. ಈ ಥರ ನಾವು ಅಷ್ಟು ಮೆಣಸಿನ್ಕಾಯಿನೂ ಈ ಸೈಡ್ ಜಜ್ಕೋತೀನಿ, ಆ ಸೈಡ್ ಉಳ್ಳಾಗಡ್ಡಿ ಫ್ರೈ ಹಾಕಿರ್ತಾವೆ. ಓಕೆ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ. ಬರೀ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣಂತ. ಫಸ್ಟಿಗೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೋತೀನಿ ಮತ್ತು 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋತೀನಿ. ನೆಕ್ಸ್ಟಿಗೆ ಇದಕ್ಕೆ 1-2 ಚಮಚದಷ್ಟು ಹುರಿದು ಫ್ರೈ ಮಾಡ್ಕೊಂಡಂಥ ಬಿಳಿ ಎಳ್ಳಿನ ಪೌಡ್ರ್ ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೊಂದು 2 ಚಮಚದಷ್ಟು ನಾನು ಹುರಿದು ಪೌಡ್ರ್ ಮಾಡ್ಕೊಂಡಂಥ ಶೇಂಗಾ ಕಾಳು ಪುಡಿ ಹಾಕ್ಕೋತೀನಿ. ಓಕೆ, ನೆಕ್ಸ್ಟಿಗೆ ಇದಕ್ಕೆ 2 ಚಮಚದಷ್ಟು ಒಣ ಕೊಬ್ಬರಿದು ಪುಡಿ ಹಾಕ್ಕೋತೀನಿ. ನೀವು ಜಜ್ಜಿನೂ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಳ್ಳೋಣಂತ. ಸೊ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕೋರಿ. ಇದಕ್ಕೇನು ಖಾರ ನೆಸಸರಿ ಇಲ್ಲ, ಮಾಡಾತಿದ್ದ ಮೆಣಸಿನ್ಕಾಯಿ ಪಲ್ಯ ಮಾಡಾಕ್ತಿರ್ತೀವಿ. ಸೊ ಈಗ ಇದನ್ನು ಇಷ್ಟೂ ಚಲೋ ಹಿಂಗೆ ಮಿಕ್ಸ್ ಮಾಡೋಣಂತ. ಈಗ ಇದಕ್ಕೆ ನಾನು 1-2 ಚಮಚದಷ್ಟು ಗುರಳ್ ಪೌಡ್ರನ್ನ ಹಾಕೋತೇನಂತ. ಓಕೆ, ಗುರಳ್ ಪೌಡ್ರ್ ಹಾಕಿದ್ರೇ ಇದ್ರದ್ದು ಟೇಸ್ಟ್ ಆ್ಯಕ್ಚುಲಾಗಿ ನ್ಯಾನ್ಸ್ ಆಗಿ ಬರ್ತೈತಿ. ಗುರಳ್ ಪುಡಿ ಮಸ್ಟ್ ಆ್ಯಂಡ್ ಶುಡ್. ಸೊ ಚಲೋತ್ನಂಗೆ ಮಿಕ್ಸ್ ಮಾಡಿದೆ ನೋಡ್ರಿ. ನೆಕ್ಸ್ಟಿಗೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ನೋಡ್ರಿ ಈ ಥರ ಜಜ್ಜೀನಿ. ಕಂಪ್ಲೀಟಾಗಿ ಪೇಸ್ಟ್ ಆಗೋಂಗೆ ಜಜ್ಜೋಂಗಿಲ್ಲ, ಈ ಥರ ಅಷ್ಟು ಜಸ್ಟ್ ಒಂದು ಲೈಟಾಗಿ ಜಜ್ಕೊಂಡು ಇದನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಓಕೆ, ಬರೀ ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋಣಂತ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದರ ನೀರನ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ತೀನಿ, ಯಾಕಂತಂದ್ರೆ ಖಾರ ಅಲ್ಲ ಮೆಣಸಿನ್ಕಾಯಿ. ಸೊ ಹಂಗಂಥೇಳಿ ನೀವು ಹುಳಿ ಹಾಕಿದ್ರೆ ಅದ್ರ ಖಾರ ಏನು ಕಡಿಮೆ ಆಗಂಗಿಲ್ಲ, ನಾರ್ಮಲಾಗೇ ಇರ್ತೈತಿ. ನೆಕ್ಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಅಡಿಕೆ ಬೆಟ್ಟದಷ್ಟು ಏನಂದ್ರೆ ಬೆಲ್ಲ ಹಾಕೋತೀನಿ. ಸೊ ಮಿಕ್ಸ್ ಮಾಡೋಣಂತ ಚಲೋತ್ನಂಗೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣಂತ. ಓಕೆ, ಕುದ್ದೈತೆ ನೋಡ್ರಿ ಮೆಣಸಿನ್ಕಾಯಿ ಪಲ್ಯ. ಈಗ ನಾ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡೆ ಅಂದ್ರೆ ಮೇಲೆ ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ.
ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತಿ. ಇದನ್ನು ಬಿಸಿ ರೊಟ್ಟಿ ಜೊತೆ ಸಪ್ಪನ್ ಬ್ಯಾಳಿ ಮೆಣಸಿನ್ಕಾಯಿ ಪಲ್ಯ ಭಾರಿ ಮಸ್ತ್ ಕಾಂಬಿನೇಷನ್ ಆಗ್ತತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.